ಹಿಂದಿನ ಭಾಗದಲ್ಲಿ ರುಚಿತಾ ಅಂತೂ ಇಂತೂ ಅಂದ್ಕೊಂಡಿರೋ ಹಾಗೆ ತಾನು ಇಶಿತನ್ನ ತನ್ನ ಮನೆಯವರಿಂದ ದೂರ ಮಾಡ್ತಾಳೆ. ಪಾಪ ಅಭಿನವ್ ಮತ್ತೆ ಇಶಿತನ್ ಮನ್ಸಲ್ಲಿ ಪ್ರೀತಿ ಹುಟ್ಟಿ ಮೊಗ್ಗಾಗಿ ಅರಳೋಕ್ಕಿಂತ ಮುಂಚೆನೆ ರುಚಿತಾ ಅದನ್ನ ಮುದುಡೋ ಹಾಗೆ ಮಾಡ್ತಾಳೆ. ದೂರ ದೂರ ಆಗಿರೋ ಈ ಪ್ರೇಮಿಗಳು ಮುಂದೆ ಯಾವತ್ತೂ ಹತ್ರ ಆಗೋದೇ ಇಲ್ವಾ? ಮುಂದೆ ಏನಾಗುತ್ತೆ ಸ್ಟೋರಿ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಛೇ, ಅಭಿನವ್ ನನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ರು, ಆದ್ರೆ ಇದ್ದಕ್ಕಿದ್ದಾಗೆ ನಾನು ಬೇಡ ಅಂತ ಯಾಕೆ ದೂರ ಹೋದ್ರು ಅನ್ನೋದೇ ಅರ್ಥ ಆಗ್ತಿಲ್ಲ. ಏನ್ ಮಾಡ್ಲಿ? ಎಷ್ಟೇ ಮಾತಾಡೋ ಪ್ರಯತ್ನ ಮಾಡಿದ್ರು ಅವ್ರು ನನ್ನ ಕೇರು ಮಾಡ್ತಿಲ್ಲ. ನಾನು ಕಾಲ್ ಮಾಡಿದ್ರೆ ಕಾಲ್ ಕೂಡ ಪಿಕ್ ಮಾಡ್ತಿಲ್ಲ. ಇವಾಗಂತೂ ನನ್ನ ಬ್ಲಾಕ್ ಲಿಸ್ಟಿಗೆ ಹಾಕಿಟ್ಟಿದ್ದಾರೆ. ಏನ್ ಮಾಡ್ಲಿ? ನಾನು ಏನು ತಪ್ಪು ಮಾಡಿದ್ದೀನಿ ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ರೆ ನಾನು ಅದನ್ನು ಸರಿ ಮಾಡ್ಕೋತಾ ಇದ್ದೆ. ಆದ್ರೆ ಯಾಕೆ ಹೀಗೆ ಮಾಡ್ತಿದ್ದಾರೋ ಏನೋ. ಐ ಥಿಂಕ್ ಅವ್ರಿಗೆ ಮೊದಲಿಂದನೂ ನಾನು ಇಷ್ಟ ಇರಲಿಲ್ಲ ಅನ್ಸುತ್ತೆ. ಹಾಗಾಗಿನೇ ಇವಾಗ ಅವಾಯ್ಡ್ ಮಾಡ್ತಾ ಇದ್ದಾರೆ ಇರಬೇಕು. ಸುಮ್ಮನೆ ಬಾಯಿ ಮಾತಿಗೆ ನಾನು ನಿನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರು ಅನ್ಸುತ್ತೆ ಅವತ್ತು. ನಾನೇ ದಡ್ಡಿ. ಅದನ್ನೆಲ್ಲ ನಂಬ್ಕೊಂಡು ನಿಜ ಅನ್ಕೊಂಡು ಮದುವೆ ತಯಾರಿ ಕೂಡ ಮಾಡ್ಕೊಂಡೆ. ಇಲ್ಲ, ಅವ್ರಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಮುಖಕ್ಕೆ ಹೊಡೆದಾಗೆ ನನ್ನ ಎದುರಿಗೆ ಹೇಳಿದ್ದಾರೆ. ಹಾಗಿರುವಾಗ ನಾನು ಪದೇ ಪದೇ ಅವ್ರ ಹತ್ರ ಹೋಗಿ ನನ್ನ ಪ್ರೀತಿನ ಬೇಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಅವರಿಗೆ ಇಷ್ಟ ಇಲ್ದಿರುವಾಗ ನಾನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಿ ನನ್ನ ಮನಸ್ಥಿತಿನ ಹಾಳು ಮಾಡ್ಕೊಂಡ್ಲಿ? ಸರಿ, ಇನ್ಮೇಲಿಂದ ಅವ್ರ ಬಗ್ಗೆ ಏನು ಯೋಚನೆ ಮಾಡಿದೆ, ನನ್ನ ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಇಶಿತಾ ತಾನಾಗೆ ಹೋಗಿ ಅಭಿನವ್ ಹತ್ರ ಬೇಡ್ಕೊಂಡ್ರು ಅಭಿನವ್ ಮಾತ್ರ ತನ್ನ ನಿರ್ಧಾರನ ಬದಲಾಯಿಸಲ್ಲ. ಹಾಗಾಗಿನೇ ಇಶಿತಾ ಕೂಡ ಏನು ಮಾಡೋದಕ್ಕಾಗಲ್ಲ, ಇನ್ನೂ ಅವ್ರ ಹತ್ರ ಬೇಡಬಾರ್ದು ಅಂತ ತಾನು ಗಟ್ಟಿ ನಿರ್ಧಾರ ಮಾಡ್ತಾಳೆ. ಯಾರೇ ಆದರೂ ಎಷ್ಟು ದಿನ ಅಂತ ಒಬ್ರಿಗೋಸ್ಕರ ಕಾಯೋದಕ್ಕಾಗತ್ತೆ? ನಾವು ಎಷ್ಟೇ ಕಾದ್ರೂ ಅವ್ರ ಮನಸ್ಸಲ್ಲಿ ನಮಗೆ ವ್ಯಾಲ್ಯೂನೇ ಇಲ್ಲ ಅಂತ ಗೊತ್ತಾದಾಗ ಎಲ್ಲರೂ ಕೂಡ ಗಟ್ಟಿ ಮನ್ಸು ಮಾಡಿಕೊಂಡು ನಾವು ಸ್ಟ್ರಾಂಗ್ ಆಗಿ ನಮ್ಮ ಜೀವನನ ನೋಡ್ಕೋಬೇಕು ಅಂತಾನೆ ಯೋಚನೆ ಮಾಡೋದು. ಹಾಗೆ ಇಶಿತಾ ಕೂಡ ತಾನು ಸ್ಟ್ರಾಂಗ್ ಆಗಿ ತನ್ನ ವರ್ಕ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಳೆ. ಹೀಗೆ ಕೆಲವು ದಿನ ಕಳೆಯುತ್ತೆ. ಅಮ್ಮ ಅಮ್ಮ, ಇದೇನಮ್ಮ ಇದು? ನೀನಿಲ್ಲಿ? ಏನಾಯ್ತಮ್ಮ? ಇಲ್ಲಿ ಏನಾಯ್ತು? ಅಮ್ಮ ಮಾತಾಡಮ್ಮ. ನೋಡಮ್ಮ, ನೀನು ಗಾಬರಿ ಪಡೋ ಅಂಥದ್ದು ನಿಮ್ಮ ತಾಯಿಗೆ ಏನೂ ಆಗಿಲ್ಲ. ಆ ಹುಡುಗಿ ಸರಿಯಾದ ಟೈಮಿಗೆ ಹಾಸ್ಪಿಟಲಿಗೆ ನಿಮ್ಮ ತಾಯಿನ ಕರ್ಕೊಂಡು ಬಂದು ಉಪಕಾರ ಮಾಡಿದ್ರು. ಹಾಗಾಗಿನೇ ನಿಮ್ಮ ತಾಯಿ ಬೇಗನೆ ಹುಷಾರಾಗ್ತಾರೆ. ಇನ್ನು ನಾಳೆ ಡಿಸ್ಚಾರ್ಜ್ ಮಾಡಿಬಿಡ್ತೀವಿ. ನೀವು ಕರ್ಕೊಂಡು ಹೋದರೆ ಆಯಿತು. ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದೀನಿ, ನೀನು ಚಿಂತೆ ಮಾಡಬೇಡ. ಅದು ಡಾಕ್ಟರ್, ಈ ಹಾಸ್ಪಿಟಲ್ ನೋಡಿದ್ರೆ ಪ್ರೈವೇಟ್ ಹಾಸ್ಪಿಟಲ್ ಇದ್ದಾಗಿದೆ. ಅಂದರೆ ಈಗ ಹಾಸ್ಪಿಟಲ್ ಬಿಲ್ ಎಷ್ಟಾಗಿದೆ? ನಮ್ಮ ಕೈಯಲ್ಲಿ ಆಗುತ್ತೋ ಇಲ್ವೋ? ಎಷ್ಟು ಕಟ್ಟಬೇಕು ಡಾಕ್ಟರ್? ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡೋದು ಬೇಡಮ್ಮ. ನಿಮ್ಮ ತಾಯಿನ ಯಾರು ಅಡ್ಮಿಟ್ ಮಾಡಿದ್ರೋ ಅದೇ ಹುಡುಗಿನೇ ಫೀಸ್ ಕೂಡ ಎಲ್ಲನೂ ಕ್ಲಿಯರ್ ಮಾಡಿ ಹೋಗಿದ್ದಾಳೆ. ನೀವು ಆರಾಮಾಗಿ ಒಂದು ದಿನ ಬಿಟ್ಟು ನಿಮ್ಮ ತಾಯಿನ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋದರೆ ಆಯಿತು. ಅಮ್ಮ, ಅವಾಗಿಂದ ಯಾವುದೋ ಹುಡುಗಿ ಕರ್ಕೊಂಡು ಬಂದು ನಿನ್ನ ಸೇರಿಸಿದ್ರು ಅಂತ ಡಾಕ್ಟರ್ ಹೇಳ್ತಾನೆ ಇದ್ದಾರೆ. ಯಾರಮ್ಮ ಆ ಹುಡುಗಿ? ಅಲ್ಲ, ನಿಮ್ಮ ಟ್ರೀಟ್ಮೆಂಟ್ಗೆ ಅವ್ರು ಬೇರೆ ಬಿಲ್ ಬೇರೆ ಪೇ ಮಾಡಿ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾರು? ನಿನಗೆ ಪರಿಚಯ ಇರೋರಾ? ಹೌದು ಕಣೆ ಅನಿತಾ, ಬೇರೆ ಯಾರೂ ಅಲ್ಲ. ಆ ಹುಡುಗಿ ನಿನ್ನ ಫ್ರೆಂಡ್ ಇದ್ದಾಳಲ್ಲ ಇಶಿತಾ, ಅವಳೇ ಕಣೆ. ಅದು ಮನೇಲಿ ರೇಷನ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು, ತಗೊಂಡ್ ಬರೋಣ ಅಂತ ಸಿಟಿಗೆ ಹೋಗ್ತಾ ಇದ್ದೆ ಕಣೆ. ಅಮ್ಮ! ಅಯ್ಯಯ್ಯೋ, ಇವರು ಅನಿತಾನ ಅಮ್ಮ ಇದ್ದಾಗಿದ್ದಾರೆ. ಏನಾದರೂ ಆಗಲಿ, ಮೊದಲು ಹಾಸ್ಪಿಟಲಿಗೆ ಸೇರಿಸ್ಬೇಕು. ಎಷ್ಟೊಂದು ರಕ್ತ ಹೋಗ್ತಿದೆ. ಛೇ! ಅಮ್ಮ ಇಶಿತಾ, ತುಂಬ ಥ್ಯಾಂಕ್ಸ್ ಕಣಮ್ಮ. ನನ್ನ ಜೀವ ಹೋಗೋ ಪರಿಸ್ಥಿತಿನಲ್ಲಿ ನೀನು ದೇವ್ರು ಬಂದಾಗ ಬಂದು ಕಾಪಾಡ್ಬಿಟ್ಟೆ. ತುಂಬ ಥ್ಯಾಂಕ್ಸ್ ಕಣಮ್ಮ. ನಿನ್ನ ಈ ಋಣನ ನಾನು ಯಾವತ್ತೂ ಮರೆಯಲ್ಲ. ಅಯ್ಯೋ, ಇದೇನಂಟಿ, ಅನಿತಾ ಏನು ಬೇರೆಯವಳ? ಅವಳು ನನಗೆ ಫ್ರೆಂಡಿನಮ್ಮ. ನಮಗೂ ಅಮ್ಮ ಇದ್ದಾಗೆ ತಾನೆ. ನೀವು ಸಂಕಟದಲ್ಲಿ ನೋವಲ್ಲಿ ಇರುವಾಗ ನಾನು ಹಾಗೆ ಹೋಗೋದಕ್ಕೆ ಬರತ್ತಾ? ನೋಡಿ, ನೀವೇನು ಚಿಂತೆ ಮಾಡಬೇಡಿ, ಆರಾಮಾಗಿ ಬೇಗ ಹುಷಾರಾಗಿ ಆಯ್ತಾ? ನಾನು ಹಾಸ್ಪಿಟಲ್ ಬಿಲ್ಲೆಲ್ಲ ಪೇ ಮಾಡಿರ್ತೀನಿ. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಬೇಡಿ. ಸರಿ ಆಂಟಿ, ನಾನಿನ್ನು ಹೊರಡ್ತೀನಿ ಆಯ್ತಾ? ನನಗೆ ಆಫೀಸಿಗೆ ಟೈಮ್ ಆಗ್ತಿದೆ. ಏನು ಹೇಳ್ತಿದ್ಯಮ್ಮ ನೀನು? ಇಶಿತಾನೆ ನಿನ್ನನ್ನು ಕಾಪಾಡಿದ್ದ? ಅದು ಅಲ್ಲದೆ ಟ್ರೀಟ್ಮೆಂಟ್ಗೆಲ್ಲ ಅವಳೇ ಪೇ ಮಾಡಿದ್ದ? ಹೌದು ಕಣೆ ಅನಿತಾ, ಅವಳು ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂದಿದ್ರೆ ನಿನ್ನಮ್ಮ ಇವತ್ತು ಬದುಕೇ ಇರ್ತಿರ್ಲಿಲ್ಲ. ಶಿವನ್ ಪಾದ ಸೇರ್ಕೋತಿದ್ದೆ ಕಣೆ. ದೇವ್ರು ಬಂದಾಗ ಬಂದು ನಾನು ಕಾಪಾಡ್ಬಿಟ್ಲು. ಛೇ, ಎಷ್ಟು ಒಳ್ಳೆಯವಳವಳು. ನಾನು ಅವಳನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ಈ ರುಚಿತನ ಮಾತು ಕೇಳ್ಕೊಂಡು ಅವಳ ಕ್ಯಾರೆಕ್ಟ್ರನ್ನೇ ಹಾಳು ಮಾಡಿಬಿಟ್ಟೆ. ಛೇ, ನಿಜ
ಅವಳಿಲ್ಲ ಅಂದಿದ್ದಿದ್ರೆ ಇವತ್ತು ನನಗೆ ನನ್ನಮ್ಮ ಸಿಗ್ತಾನೆ ಇರಲಿಲ್ಲ. ಆದ್ರೆ ನಾನು ಎಂತ ದೊಡ್ಡ ಮೋಸ ಮಾಡ್ಬಿಟ್ಟೆ, ನಂಬಿಕೆ ದ್ರೋಹ ಮಾಡ್ಬಿಟ್ಟೆ. ಇಲ್ಲ ಇಲ್ಲ, ಇದು ಹೀಗಾಗಬಾರ್ದು. ಅವಳು ಅವಳು ಕೆಟ್ಟವಳಲ್ಲ, ಅಷ್ಟು ಒಳ್ಳೆಯವಳಿಗೆ ಮೋಸ ಆಗೋದಕ್ಕೆ ನಾನು ಬಿಡಬಾರ್ದು. ಇವಾಗಲೇ ರುಚಿತ ನನಗೆ ಇರೋ ಎಲ್ಲ ವಿಷಯನೂ ಹೇಳ್ಕೊಳ್ಬೇಕು. ಆಗಿದ್ದಾಗೋಗ್ಲಿ ನನ್ನ ತಪ್ಪನ್ನ ಅವ್ರ ಹತ್ರ ಹೇಳ್ಕೊಂಡು ಅವರಿಬ್ಬರನ್ನ ಒಂದು ಮಾಡಬೇಕು. ಅಮ್ಮ, ನೀನು ಇಲ್ಲೇ ರೆಸ್ಟ್ ಮಾಡು, ನಾನು ಒಂದು ಸ್ವಲ್ಪ ಹೊತ್ತಲ್ಲಿ ವಾಪಸ್ ಬಂದ್ಬಿಡ್ತೀನಿ, ಆಯ್ತಾ? ಅನಿತನಿಗೆ ತನ್ನ ತಾಯಿ ಉಳಿದಿರೋದು ಇಶಿತಾನಿಂದನೇ ಅಂತ ಗೊತ್ತಾದ್ಮೇಲೆ ತುಂಬಾನೇ ಬೇಜಾರಾಗುತ್ತೆ. ತಾನು ಅವಳಿಗೆ ಎಷ್ಟು ದೊಡ್ಡ ಮೋಸ ಮಾಡಿದೆ ಅಂತ ಫೀಲ್ ಆಗುತ್ತೆ. ಹಾಗಾಗಿನೇ ಈ ಸತ್ಯನ ಅಭಿನವ್ ಹತ್ರ ಹೇಳ್ಬೇಕು ಅಂತ ಅಲ್ಲಿಂದ ಬರ್ತಾಳೆ. ಓಹೋ, ಅಂತೂ ಇಂತೂ ಅಣ್ಣಂಗೆ ಬೇರೆ ಹುಡುಗಿ ನೋಡೋ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಇನ್ನಂತೂ ಇಶಿತಾ ನಮ್ಮನೆ ಕಡೆ ತಲೆ ಅಲ್ಲ ಕಾಲಿಡೋದಕ್ಕೂ ಬಿಡೋದಿಲ್ಲ ಯಾರು. ನನ್ಗಂತೂ ಹ್ಯಾಪಿ ಅಂದ್ರೆ ಹ್ಯಾಪಿ. ಅಬ್ಬಾ, ಅಂತೂ ಏನು ದೇವ್ರ ದಯೆಯಿಂದ ಅವಳಂತೂ ನಮ್ಮನೆ ಬಿಟ್ಟು ತೊಲಗೋ ಹಾಗಾಯ್ತಲ್ಲ, ಅಷ್ಟೇ ಸಾಕು. ಇಲ್ಲ ಅಂದಿದ್ರೆ ಅವಳಿಗೆ ನಾನು ಅತ್ತಿಗೆ ಅಂತ ಕರಿಬೇಕಿತ್ತು, ಅದು ಮರ್ಯಾದೆ ಕೊಟ್ಟು. ಅದು ಅಲ್ದೇನೆ ಅವಳಿಗೆ ನಾನು ಸೇವೆ ಮಾಡ್ಬೇಕಿತ್ತು. ಎಲ್ಲಾನು ತಪ್ಪೋಯ್ತು. ವಾ 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 ವಾವ್ ರುಚಿತಾ, ಎಷ್ಟು ಟ್ಯಾಲೆಂಟ್ ಇದೆ ನಿನ್ಗೆ. ನೀನ್ ಯಾಕೋ ಬಂದೆ ಇಲ್ಲಿಗೆ? ಕೆಲಸ ಮುಗಿದ್ಮೇಲೆ ನಾನ್ ಯಾರೋ ನೀನ್ ಯಾರೋ ಅಂತ ಅವತ್ತೇ ಅಗ್ರಿಮೆಂಟ್ ಆಗಿತ್ತು ತಾನೆ? ಮತ್ತೆ ನನ್ನ ಎದುರಿಗೆ ಕಾಣಿಸ್ಕೋತಾ ಇದೆಯಲ್ಲ, ಏನೋ ಬೇಕು ನಿನ್ಗೆ? ಹೇಗಿದೆ ಮೈಗೆ? ಆ ತುಂಬಾನೇ ಚಳಿ ಆಗ್ತಿದೆ, ಸ್ವಲ್ಪ ಬೆಚ್ಚಗ್ ಮಾಡುವಂತೆ, ಬರ್ತೀಯಾ? ಏನು? ನೋಡು, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ, ಆಮೇಲೆ ಪರಿಣಾಮ ಚೆನ್ನಾಗಿರೋದಿಲ್ಲ. ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನು? ನನಗೆ ನೀನ್ ಬಾಯಿಗೆ ಬಂದಂಗ್ ಮಾತಾಡಿ ಇವಾಗ ಮತ್ತೆ ನನ್ನನ್ನೇ ಹೆದರ್ಸೋ ಪ್ರಯತ್ನ ಮಾಡ್ತಿದ್ಯಾ? ಒಳ್ಳೆ ಟೈಮಲ್ಲಿ ಸಿಕ್ಕಿದ್ಯಾ. ಈ ಜಾಗಕ್ಕೋ ಯಾವ ಹುಳನೂ ಬರಲ್ಲ. ಇವತ್ತು ನಿನ್ನ ಏನ್ ಮಾಡ್ತೀನಿ ಅಂತ ನೋಡು. ಅಯ್ಯೋ ಬಿಡು, ಕಾಪಾಡಿ ಕಾಪಾಡಿ. ಅಯ್ಯೋ ಬೇಬಿ, ಯಾಕೆ ಕಿರ್ಸ್ತಾ ಇದ್ಯಾ? ಇವತ್ ನಿನ್ನ ಕಾಪಾಡೋದಕ್ಕೆ ಇಲ್ಲಿಗೆ ಯಾರು ಬರಲ್ಲ. ನನ್ನನ್ನು ಸ್ವಲ್ಪ ಬೆಚ್ಚಗ್ ಮಾಡ್ಬಿಟ್ಟು ನಿನ್ ಪಾಡಿಗೆ ನಿನ್ ಮನೆಗೆ ಹೋಗು. ನಾನ್ ನಿನ್ಗೆ ಏನು ಪ್ರಾಬ್ಲಮ್ ಮಾಡಲ್ಲ. ಏನಂತೀಯಾ? ಅಯ್ಯೋ ಬಿಡು ಬಿಡು, ಬಿಡು, ನನ್ನೇನು ಮಾಡ್ಬೇಡ ಪ್ಲೀಸ್, ದಯವಿಟ್ಟು ನನ್ನ ಬಿಟ್ಬಿಡು. ಅಯ್ಯೋ ದೇವ್ರೆ, ಇವನು ಯಾರು? ಅವಳು ರುಚಿತಾ. ಅಯ್ಯಯ್ಯೋ, ಹೇಗಾದ್ರೂ ಕಾಪಾಡ್ಬೇಕು ಪಾಪ. ಆ ರಾಸ್ಕಲ್, ಹುಡ್ಗಿರ್ ಮೇಲೆ ಈ ತರ ಬಲಾತ್ಕಾರ ಮಾಡ್ತೀಯೇನೋ? ಹೆಣ್ಮಕ್ಳು ಅಂದ್ರೆ ಏನೋ ಅನ್ಕೊಂಡಿದ್ಯಾ ನೀನು? ಇರು, ಜೀವ ತೆಗೆದ್ಬಿಡ್ತೀನಿ ಇವತ್ತು. ಇನ್ನೇನು ರುಚಿತನ್ ಜೀವನ ಪೂರ್ತಿ ಹಾಳಾಗ್ಬೇಕು ಅಷ್ಟರಲ್ಲಿ ದೇವ್ರ ಹಾಗೆ ಇಶಿತಾ ಬರ್ತಾಳೆ. ಅವಳು ಹೊಡೆಯೋ ಏಟಿಗೆ ಬಂದಿರೋ ರೌಡಿಗೆ ತಡ್ಕೊಳಕ್ಕಾಗ್ದೇನೆ ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ. ಅರೆ ರುಚಿತಾ, ಯಾಕೆ ಅಳ್ತಾ ಇದ್ಯಾ? ಇಲ್ಲಿ ನೋಡಿಲಿ, ನಾನ್ ಬಂದಿದ್ದೀನಿ, ನೀನ್ ಹೆದ್ರು ಬೇಡ. ಅವನ ಅವಾಗ್ಲೇ ಹೊರಟೋದ. ಇಶಿತಾ, ನೀನು ಸರಿಯಾದ ಟೈಮಿಗೆ ಬಂದು ನನ್ನ ಮಾನ ಪ್ರಾಣ ಎರಡನ್ನೂ ಕಾಪಾಡಿದ್ಯಾ. ನೀನ್ ಬಂದಿಲ್ಲ ಅಂದಿದ್ದೆ ನಾನು ಇಷ್ಟೊತ್ತಿಗೆ ಏನಾಗಿರ್ತಿದ್ನೋ ಏನೋ. ಅರೆ ಯಾಕೆ ಹೀಗೆ ಮಾತಾಡ್ತಿದ್ಯಾ? ನೀನು ಚಿಕ್ಕಲಿಂದನೂ ನನ್ನ ಜೊತೆನೆ ಬೆಳೆದಿರೋಳು. ನಿನಗೆ ಕಷ್ಟ ಅಂದಾಗ ನಾನು ಹಾಗೆ ಸುಮ್ಮನೆ ನೋಡ್ತಾ ಇರೋದಕ್ಕಾಗತ್ತಾ? ಇಶಿತಾ, ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ನೀನು ನನ್ನ ಎಷ್ಟು ಪ್ರೀತಿ ಮಾಡ್ತೀಯಾ, ಎಷ್ಟು ಕೇರ್ ಮಾಡ್ತೀಯಾ, ಆದ್ರೆ ನಾನು ನಿನಗೆ ಮೋಸ ಮಾಡ್ಬಿಟ್ಟೆ. ನಿನಗೆ ಮೋಸ ಮಾಡ್ಬಿಟ್ಟೆ. ಅಣ್ಣ ನೀನು ದೂರ ಆಗೋದಕ್ಕೆ ನಾನೇ ಕಾರಣ. ನನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು. ನಾನು ಅಣ್ಣಂಗೇನು ಹೇಳಲ್ಲ ಅಂದ್ರೆ ಅಣ್ಣ ನಿನ್ನ ಹತ್ರ ಜಗಳನೂ ಆಡ್ತಿರ್ಲಿಲ್ಲ. ನೀವಿಬ್ರು ದೂರ ಆಗ್ಲಿ ಅಂತ ನಾನೇ ಏನೇನೋ ಮಾಡಿ ನಿಮ್ಮಿಬ್ರನ್ನ ದೂರ ಮಾಡ್ಬಿಟ್ಟೆ. ನನ್ನ ದಯವಿಟ್ಟು ಕ್ಷಮಿಸು. ಇಶಿತಾ ಸರಿಯಾದ ಸಮಯಕ್ಕೆ ಬಂದು ತನ್ನ ಮಾನ ಪ್ರಾಣ ಎರಡನ್ನೂ ಕಾಪಾಡಿದ್ಲು. ಇಷ್ಟು ಒಳ್ಳೆ ಮನ್ಸಿರೋಳ್ಗೆ ನಾನು ಎಷ್ಟು ದ್ರೋಹ ಮಾಡ್ಬಿಟ್ಟೆ ಅಂತ ರುಚಿತನಿಗೆ ತುಂಬಾನೇ ಬೇಜಾರಾಗುತ್ತೆ. ಹಾಗಾಗಿ ನಡೆದಿರೋ ಎಲ್ಲ ವಿಷಯನೂ ಇಶಿತನ ಹತ್ರ ಹೇಳ್ಕೊತಾಳೆ. ಓ ಹೌದಾ, ಸರಿ, ಹೋಗ್ಲಿ ಬಿಡು ರುಚಿತಾ. ಈಗ ಆಗಿದ್ದೇನೋ ಆಯ್ತು. ಹಿಂದೆ ಆಗಿದ್ರ ಬಗ್ಗೆ ಯೋಚನೆ ಮಾಡಿ ನಿನ್ ಮನ್ಸನ್ನ ನೋವು ಮಾಡ್ಕೋಬೇಡ. ಮುಂದೆ ಏನಾಗುತ್ತೋ ಅದನ್ನ ನೋಡೋಣ. ನಡಿ, ಮನೆಗೆ ಹೋಗೋಣ. ವಾಟ್? ಏನ್ ಹೇಳ್ತಿದ್ಯಾ ನೀನು? ಹೌದು ಅಣ್ಣ, ನಾನು ಹೇಳ್ತಿರೋದು ಅಷ್ಟು ನಿಜ. ರುಚಿತಾನ್ ಸಪೋರ್ಟ್ ಮಾಡಿದ್ದೆ ನಾನು. ನೋಡಿ, ನಾವು ಮಾಡಿದ ತಪ್ಪು ನನಗೀಗ ಅರ್ಥ ಆಗಿದೆ. ನಿಮಗೆ ಗೊತ್ತಿರೋ ಹಾಗೆ ಇಶಿತಾ ಕೆಟ್ಟವಳಲ್ಲ ಅಣ್ಣ, ತುಂಬಾನೇ ಒಳ್ಳೆಯವಳು. ಅವಳಂತ ಹುಡುಗಿ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿದ್ರಿ ಅನ್ಸುತ್ತೆ. ಪ್ಲೀಸ್ ಅಣ್ಣ, ಅವಳನ್ನ ದೂರ ಮಾಡ್ಕೋಬೇಡಿ. ನನ್ನ ದಯವಿಟ್ಟು ಕ್ಷಮಿಸ್ಬೇಡಿ. ಓಹೋ, ಏನು ಇಶಿತನ್ ಪರವಾಗಿ ಮಾತಾಡೋದಕ್ಕೆ, ಸರಿ ಮಾಡೋದಕ್ಕೆ ಬಂದಿದ್ಯಾ? ನೋಡು, ಇಶಿತಾ ಏನು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ನನ್ನ ತಂಗಿ ಏನು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ನೀನಿವಾಗ ಇಶಿತನ್ ಪರವಾಗಿ ಒಳ್ಳೊಳ್ಳೆ ಮಾತಾಡಿದ್ರೆ ನಾನು ಇಶಿತನ ನಂಬಿ ಮದುವೆಗಂತೂ ಒಪ್ಪಲ್ಲ. ದಯಮಾಡಿ ಇಲ್ಲಿಂದ ಹೊರಟೋಗು. ಅಣ್ಣ, ಅನಿತಾ ಹೇಳ್ತಿರೋದು ನಿಜ ಅಣ್ಣ. ಇಷ್ಟೆಲ್ಲ ಆಗೋದಕ್ಕೆ ನಾನೇ ಕಾರಣ. ಇಶಿತಾ ತುಂಬಾ ಒಳ್ಳೆ ಹುಡುಗಿ, ಆದ್ರೆ ಯಾವಾಗ್ಲೂ ದಿ ಬೆಸ್ಟ್ ಆಗಿರ್ತಾಳೆ. ನಾನು ಈ ಮನೇಲಿ ಅವಳು ಬಂದ್ಮೇಲೆ
ಅನ್ನೋ ಕಾರಣಕ್ಕೆ ಅವಳ ಮೇಲಿನ ಕೋಪಕ್ಕೆ ಇಷ್ಟೆಲ್ಲ ಮಾಡ್ದೆ. ಅವಳು ಯಾರ ಜೊತೆನೂ ಓಡಾಡು ಇಲ್ಲ, ಯಾರ ಜೊತೆ ಅಫೇರ್ ಕೂಡ ಇಲ್ಲ ಅಣ್ಣ. ಅವಳು ನಿನ್ನ ಪ್ರೀತಿ ಮಾಡ್ತಿರೋದು ನಿಜಾನೇ ಅಣ್ಣ. ಇಷ್ಟೆಲ್ಲ ಮಾಡಿದೀನಿ, ಇವಾಗ ನನ್ನ ತಪ್ಪಿನ ಅರಿವಾಗಿದೆ. ನನ್ನ ದಯವಿಟ್ಟು ಕ್ಷಮಿಸಿ, ಇಶಿತನ ಒಪ್ಕೋ ಅಣ್ಣ. ಏನು ರುಚಿತಾ, ನೀನಿಷ್ಟೆಲ್ಲ ಮಾಡಿದ್ಯಾ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಸ್ವಂತ ಅಣ್ಣನ ಲೈಫ್ನೇ ಹಾಳು ಮಾಡಬೇಕು ಅನ್ಕೊಂಡಿದ್ಯಲ್ಲ. ಛೇ, ನಿನ್ನನ್ನ ನನ್ನ ತಂಗಿ ಅಂತ ಹೇಳ್ಕೊಳಕ್ ನನಗೆ ನಾಚಿಕೆ ಆಗ್ತಿದೆ. ಛೇ ರುಚಿತಾ, ಅವಳು ದಿ ಬೆಸ್ಟ್ ಆಗಿದ್ದಾಳೆ ಅಂತ ಅವಳ ಮೇಲೆ ಕೋಪ ತೋರಿಸೋ ಬದಲು ನೀನು ಅವಳ ಹಾಗೇನೆ ಟ್ರೈ ಮಾಡಿದಿದ್ರೆ ದಿ ಬೆಸ್ಟ್ ಆಗ್ತಿದ್ದೆ. ಆದ್ರೆ ನಿನಗೆ ಅದೆಲ್ಲ ಆಗಲ್ಲ. ಇನ್ನೊಬ್ರು ಜೀವನ ಹಾಳು ಮಾಡೋದು ಒಂದೇ ಗೊತ್ತು. ಅಭಿನವ್, ನೀವು ಹೀಗೆಲ್ಲ ಅವಳ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡಿನೇ ಇವಾಗ ಅವಳು ಈ ತರ ಎಲ್ಲ ಮಾಡೋದಕ್ಕಾಗಿದ್ದು. ನೋಡಿ, ಎಷ್ಟೇ ಅವಳಿಗೆ ಓದೋದಕ್ಕಾಗಿಲ್ಲ, ನನ್ನ ಹಾಗಿರೋದಕ್ಕಾಗಿಲ್ಲ ಅಂದ್ರೂ ಅವಳಿಗೆ ಇರೋ ಟ್ಯಾಲೆಂಟ್ ಇದ್ದೇ ಇರುತ್ತೆ ಅಲ್ವಾ. ನಮಗೆ ಅವಳ ಹತ್ರ ಇರೋ ಟ್ಯಾಲೆಂಟ್ನ ನೋಡ್ಬೇಕೇ ಹೊರತು ಬೇರೆಯವ್ರು ಯಾರಿಗೋ ಇರೋ ಟ್ಯಾಲೆಂಟು ಇವಳಲ್ಲಿ ಇಲ್ವಲ್ಲ ಅಂತ ನೋಡೋದಲ್ಲ. ಹಾಗೆ ಕಂಪೇರ್ ಮಾಡಿದ್ರೆ ಪಾಪ ಯಾರ ಮನ್ಸಿಗೆ ಆದ್ರೂ ನೋವಾಗತ್ತೆ ಅಲ್ವಾ. ಯಾರಾದ್ರೂ ಹೀಗೆ ಬಿಹೇವ್ ಮಾಡ್ತಾರೆ. ಅಣ್ಣ, ಐ ಆಮ್ ರಿಯಲಿ ಸಾರಿ. ನಾನು ಮಾಡಿದ ತಪ್ಪೇ, ನಾನು ಒಪ್ಕೋತೀನಿ. ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ಇನ್ಯಾವತ್ತೂ ಈ ಥರ ನಡ್ಕೊಳ್ಳೋದಿಲ್ಲ. ರುಚಿತಾ, ನಮ್ಮನ್ನು ಕ್ಷಮಿಸ್ಬಿಡಮ್ಮ. ನಿನ್ನನ್ನು ಬೇರೆಯವ್ರಿಗೆ ಕಂಪೇರ್ ಮಾಡಬಾರ್ದಿತ್ತು. ಆದರೆ ನಾವು ಕಂಪೇರ್ ಮಾಡಿಬಿಟ್ಟು ನಿನ್ನ ಮನಸ್ಸಿಗೆ ತುಂಬಾ ನೋವು ಮಾಡಿದ್ದೀವಿ. ನಮ್ಮನ್ನು ದಯವಿಟ್ಟು ಕ್ಷಮಿಸ್ಬಿಡು. ಇನ್ಯಾವತ್ತೂ ನಿನ್ನನ್ನು ಬೇರೆಯವ್ರಿಗೆ ಕಂಪೇರ್ ಮಾಡೋದೇ ಇಲ್ಲ. ನಿನಗೇನು ಇಷ್ಟನೋ ಅದನ್ನೇ ಮಾಡು. ನಾವು ಏನು, ಯಾಕೆ ಮಾಡ್ತಿದ್ಯಾ, ಹೀಗೆ ಮಾಡಬೇಡ, ಹಾಗೆ ಮಾಡಬೇಡ ಅಂತ ಏನೂ ನಿನಗೆ ರಿಸ್ಟ್ರಿಕ್ಷನ್ ಮಾಡೋದೇ ಇಲ್ಲ, ಆಯಿತಾ? ಅಬ್ಬಾ, ಅಂತೂ ಪ್ರೀತಿನೂ ಉಳ್ಕೋತು, ಹಾಗೆ ಫ್ರೆಂಡ್ಶಿಪ್ಪು ಉಳ್ಕೋತು, ಅಣ್ಣ ತಂಗಿ ಸಂಬಂಧನೂ ಉಳ್ಕೊಳ್ತು. ಆದರೆ ಒಂದಂತೂ ನಿಜ ಅಲ್ವಾ, ನಮ್ಮಲ್ಲಿರೋ ಟ್ಯಾಲೆಂಟ್ ನಮಗಿರುತ್ತೆ. ಅದನ್ನ ಬಿಟ್ಟು ನಾವು ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಂಡು ಆ ಥರ ನಾವಿಲ್ವಲ್ಲ ಅಂತ ಫೀಲ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ತಂದೆ ತಾಯಿ ಆದರೂ ಕೂಡ ತಮ್ಮ ಮಕ್ಕಳಲ್ಲಿ ಯಾವ ಟ್ಯಾಲೆಂಟ್ ಇದೆಯೋ ಅದನ್ನ ಮಾತ್ರ ನೋಡಬೇಕು. ಅದು ಬಿಟ್ಟು ಪಕ್ಕದ ಮನೆಯವರಲ್ಲಿ ಯಾವ ಟ್ಯಾಲೆಂಟ್ ಇದೆಯೋ ಅದು ನನ್ನ ಮಗಳಲ್ಲಿ ಬರಲಿ ಅಂತ ಮಾತ್ರ ಬಯಸಬಾರ್ದು. ಹಾಗೆ ಬಯಸಿದ್ರೆ ಮಕ್ಕಳು ಬೇರೆ ಥರನೇ ತಯಾರಾಗ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಲಾಸ್ಟ್ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಪಟ್ಟ ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾವಿನ್ನ ಹೊರಡ್ತೀವಿ. ನಾಳೆ ಯಾವುದಾದ್ರೂ ಹೊಸ ವಿಡಿಯೋನಲ್ಲಿ ನಿಮ್ಮ ಎದುರಿಗೆ ಬರ್ತೀವಿ.